ಎಲ್ಲರಿಗೂ ನಮಸ್ಕಾರ. ತ್ರಿಪುರಾಂತಕ ಶಿವಾಚಾರ್ಯರು, ತ್ರಿಪುರಾಂತಕ ಜಂಗಮ ಮಠ, ಗುರುಸ್ಥಳ ಧರ್ಮದ ಶೂನ್ಯಪೀಠ, ಸನಾತನ ವೀರಶೈವ ಧರ್ಮದ ಅಧ್ಯಯನ ಕೇಂದ್ರ, ವೀರಶೈವ ಧರ್ಮದ ಪ್ರಸಾರ ಕೇಂದ್ರ, ಬೇಡ ಜಂಗಮ ಧರ್ಮಪೀಠ, ಹೀಗೆ ಹಲವಾರು ಹೆಸರುಗಳಿಂದ ಕರೆಯಲ್ಪಡ್ತ ಈ ಒಂದು ನಮ್ಮ ಧರ್ಮಪೀಠದಿಂದ ಇವತ್ತಿನ ಧರ್ಮ ಪ್ರವಚನವನ್ನು ಪ್ರಾರಂಭ ಮಾಡೋಣ. ನಿನ್ನೆ ದಿವಸ ನಾವು ರೇವಣಸಿದ್ಧರ ಬಗ್ಗೆ, ವಿಶೇಷವಾಗಿ ರೇವಣಸಿದ್ಧರ ಜೀವನ ಚರಿತ್ರೆ ಬಗ್ಗೆ ಸಾಕಷ್ಟು ತಿಳ್ಕೊಂಡ್ವಿ. ಆದರೆ ನಾವೆಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಇವರ ಮನಸ್ಥಿತಿಗಳು ಸರಿ ಇಲ್ಲದೇ ಇರೋದರಿಂದ, ವಿಕೃತವಾಗಿರುವುದರಿಂದ ದುರುದ್ದೇಶಪೂರ್ವಕವಾಗಿ ವೀರಶೈವಾಚಾರ್ಯ ರೇವಣಸಿದ್ಧರನ್ನು ಪರಿಶಿಷ್ಟ ಪರಂಪರೆಗೆ ತಂದು ಸನಾತನ ಧರ್ಮಕ್ಕೆ ಮಸಿಯನ್ನು ಬೆಳೀತಕ್ಕಂಥ ಒಂದು ಹುನ್ನಾರ ಇರುವುದರಿಂದ ಅವರಿಗೆ ಯಾವುದೇ ರೇವಣಸಿದ್ಧರ ನೈಜ ಚರಿತ್ರೆಗಳು ಕೂಡ ಅವರ ತಲೆಗೆ ಹೋಗ್ತಾ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ವೇದ್ಯವಾಗಿದೆ. ವೀರಶೈವಾಚಾರ್ಯ ರೇವಣಸಿದ್ಧರು ಹುಟ್ಟಿದ್ದು ರೇವಾ ನದಿ ದಂಡೆಯಲ್ಲಿ. ಅಲ್ಲಿ ಅವರು ಅನಾಥ ಮಗುವಾಗಿ ಸಿಗ್ತಾರೆ. ಅಲ್ಲಿಂದ 5 ಜನ ನಾಥರು ಆ ಮಾರ್ಗವಾಗಿ ಹೋಗ್ತಿದ್ದಾಗ ಆ ಮಗು ನೋಡಿ ಯಾವುದೋ ಮಗು ಅಂತ ಹೇಳ್ಬಿಟ್ಟು ಎತ್ಕೊಂಡು ಅದನ್ನು ಕೆಲವು ಕಾಲ ಯಾರಾದರೂ ಸಾಕಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಆ ಊರಿನಲ್ಲಿರ್ತಕ್ಕಂಥ ಒಬ್ಬರು ಒಕ್ಕಲಿಗರ ಮನೆಯಲ್ಲಿ ಬಿಟ್ಟು ಹೋಗ್ತಾರೆ. ಆಮೇಲೆ ಮತ್ತೆ ಬಂದು ಕರ್ಕೊಂಡು ಹೋಗ್ತಾರೆ. ಗಿರಿನಾರಕ್ಕೆ ಹೋಗ್ತಾರೆ ಅವರು. ಗಿರಿನಾರ ಪ್ರಸಿದ್ಧ ಜೈನ ಕ್ಷೇತ್ರ, ಅದಕ್ಕೆ ಉಜ್ಜಯಿ ಅಂತ ಹೆಸರು. ಗುಜರಾತ್ ಜಿಲ್ಲೆಯಲ್ಲಿದೆ ಅದು. ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ದತ್ತ ಮುನಿಗಳು ಮತ್ತು ಮತ್ಸ್ಯೇಂದ್ರನಾಥರು ಇಬ್ಬರು ಅವ್ರಿಗೆ ಗುರುಗಳಾಗ್ತಾರೆ. ಒಂದು ನಿಮಿಷ. ಹೀಗಾಗಿ ಅಲ್ಲಿ ಅವರು ದತ್ತ ಮುನಿಗಳಿಂದ ಉಪದೇಶ ಮತ್ತು ಮತ್ಸ್ಯೇಂದ್ರನಾಥರಿಂದ ಎಲ್ಲ ವಿದ್ಯೆಗಳನ್ನು ಕಲಿತು ನಾಥ ಪರಂಪರೆ, ಶೈವ ಪರಂಪರೆ, ಜೈನ, ಲಾಕುಳ ಎಲ್ಲವನ್ನೂ ಅಭ್ಯಾಸ ಮಾಡ್ತಾರೆ ಅವರು. ಮಾಡಿದ ನಂತರ ಅವರಿಗೆ ಮತ್ತೆ ದಕ್ಷಿಣ ಭಾರತ ಕಡೆ ಪ್ರಯಾಣ ಮಾಡ್ತಾರೆ. ಅದು ಒಂದು ರೀತಿ. ಇನ್ನು ಈ ಕುರುಬ ರೇವಣಸಿದ್ಧನ ಕಥೆ ತಗೊಂಡ್ರೆ, ಈ ರೇವಣಸಿದ್ಧರು ಅಷ್ಟೆಲ್ಲ ಮುಗಿದು ಅಲ್ಲಿ ಓದಿ ಎಲ್ಲ ಮುಗಿದ ಮೇಲೆ ದಕ್ಷಿಣ ಭಾರತ ಕಡೆ ಬಂದ ಮೇಲೆ ಈ ಬುಡಕಟ್ಟು ಸಮಾಜಗಳು, ಕುರುಬ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಒಟ್ಟಿನಲ್ಲಿ ಈ ಜನಾಂಗಗಳ ಕಡೆ ದೃಷ್ಟಿ ಹರಿಸಿದಾಗ ಆದಿಗೊಂಡ ಅಂತ ಇರ್ತಾನೆ. ಆದಿಗೊಂಡನ ಮಕ್ಕಳು ಇರ್ತಾರೆ. ಅದರಲ್ಲಿ ಎಲ್ಲ ಮಕ್ಕಳುಗಳು ಕೂಡ ಸರಿಯಾಗಿ ಕೆಲಸ ಮಾಡ್ತಿರಲ್ಲ, ಸೋಮಾರಿಗಳಾಗಿರ್ತಾರೆ. ಒಬ್ಬ ಒಳ್ಳೆ ಮಗನ ಪಡಿಬೇಕು ಅಂತೇಳಿ ಆದಿಗೊಂಡ ರೇವಣಸಿದ್ಧರನ್ನ ಸ್ಮರಣೆ ಮಾಡ್ತಾರೆ. ಆಗ ಅವರು ಒಂದು ಪುತ್ರ ಸಂತಾನವನ್ನು ಕರುಣಿಸ್ತಾರೆ. ಅಷ್ಟೊತ್ತಿಗಾಲೇ ಆದಿಗೊಂಡನಿಗೂ ಮತ್ತು ಅವನ ಹೆಂಡತಿಗೂ ವಯಸ್ಸಾಗಿರುತ್ತೆ. ಹಣ್ಣು ಮುದುಕರಾಗಿರ್ತಾರೆ ಅಂತೇಳಿ ಈ ಚರಿತ್ರೆಯಲ್ಲಿ ಬಂದಿದೆ. ಆದರೂ ಕೂಡ ಅವರು ಪುತ್ರ ಸಂತಾನವನ್ನು ಕರುಣಿಸ್ತಾರೆ. ಆಗ ಈ ಪದ್ಮಗೊಂಡ ಹುಟ್ಟುತ್ತಾನೆ. ಪದ್ಮಗೊಂಡ ಮತ್ತೆ ತಮ್ಮ ಕುಲಗುರುಗಳಾಗಿರ್ತಕ್ಕಂಥ ರೇವಣಸಿದ್ಧರನ್ನು ಮತ್ತೆ ಸ್ಮರಣೆ ಮಾಡ್ತಾರೆ. ಆಗ ಅವನಿಗೆ ಮದುವೆ ಆಗುತ್ತೆ. ಆ ಮದುವೆಗೂ ಕೂಡ ಇವರು ಬಂದಿರ್ತಾರೆ. ಆನಂತರ ತಾನು ತಂದೆಯ ಆಸ್ತಿಯಲ್ಲಿ ಭಾಗವನ್ನು ತಗೊಂಡು ಕುರಿ ಕಾಯಲಿಕ್ಕೆ ಎಲ್ಲ ಕೆಲಸವನ್ನು ಮಾಡ್ತಾನೆ. ಅಂತ್ಯದಲ್ಲಿ ಅವನಿಗೆ ಮಗ ಹುಟ್ಟುತ್ತಾನೆ. ಅವನಿಗೆ ರೇವಣಸಿದ್ಧ ಅಂತ ಹೆಸರಿಡ್ರಿ ಅಂತೇಳಿ ಹೇಳಿ ಹೋಗಿರ್ತಾರೆ ರೇವಣಸಿದ್ಧರು. ಆ ಪ್ರಕಾರ ಇಡ್ತಾರೆ. ಇಲ್ಲಿ ಪುಸ್ತಕದಲ್ಲಿ ತೋರಿಸ್ತೀನಿ ನೋಡಿ ಅದನ್ನು. ಈ ಬೆರಳಿಟ್ಟಿರ್ತಕ್ಕಂಥ ಭಾಗದಲ್ಲಿದೆ ನೋಡಿ, ಇಲ್ಲಿ ಇಲ್ಲಿದೆ ನೋಡಿ. ಒಟ್ಟಾರೆಯಾಗಿ ಕುರುಬ
ರೇವಣಸಿದ್ಧ ಅಂತ ಒಬ್ಬಿರ್ತಾನೆ. ಅನಂತರ ಅವನಿಗೆ ಶಾಂತ ದೀಕ್ಷೆಯನ್ನು ಬೋಧನೆ ಮಾಡ್ತಾರೆ. ಮಾಂಸಾಹಾರಿ ಕುರುಬರಿಗೆ ಶಾಂತಿ ಎಲ್ಲಿಂದ ಬರಬೇಕು? ಆದ್ದರಿಂದ ಅವರಿಗೆ ಶಾಂತಿ ಬರಬೇಕಾದ್ರೆ ಅಹಿಂಸಾ ಧರ್ಮವನ್ನು ಬೋಧಿಸಿದ ಮೇಲೆ ಅವರು ಭಕ್ತರಾಗ್ತಾರೆ, ಮೊದಲು ಭವಿಗಳಾಗಿರ್ತಾರೆ. ಅವ್ರಿಗೆ ಅಹಿಂಸೆ ಗೊತ್ತಿರೋದಿಲ್ಲ, ಮಾಂಸಾಹಾರ ಯಾವುದು ಸಸ್ಯಾಹಾರ ಯಾವುದು ಆ ಒಂದು ವ್ಯತ್ಯಾಸಗಳು ಅವ್ರಿಗೆ ಗೊತ್ತಿರೋದಿಲ್ಲ. ಆದ್ದರಿಂದ ಈ ರೇವಣಸಿದ್ಧರು ಅವರಿಗೆ ಶಾಂತ ಧರ್ಮವನ್ನು ದೀಕ್ಷೆ ಮಾಡಿದ ಮೇಲೆ ಶಾಂತಯ್ಯ ಅಂತ ಆಗುತ್ತೆ. ಇಲ್ಲಿ ಏನು ಹೇಳಿದರೆ, ಕುರುಬರಲ್ಲಿ ಎರಡು, ಒಂದು ತಗರ ಪವಾಡ, ಒಂದು ಆಲಮತ ಪುರಾಣ ಅಂತ ಎರಡಿದ್ದಾವೆ. ಇಲ್ಲಿ ಏನು ಹೇಳಿದ್ದಾರೆ, ಆದಿಗೊಂಡನ 7 ಮಕ್ಕಳಲ್ಲಿ ಕಿರಿಯವನಾದ ಪದ್ಮಗೊಂಡನು. ಆದಿಗೊಂಡಗೆ 7 ಜನ ಮಕ್ಕಳು, ಅದರ ಕೊನೆ ಮಗ ಪದ್ಮಗೊಂಡ. ನಾನು ಈಗ ತಾನೇ ಹೇಳಿದೆ. ಹುತ್ತವನ್ನು ಒಡೆಯಲಾಗಿ ಹೊರಬಂದ ಕುರಿಗಳನ್ನು ನೋಡಿ ಆಶ್ಚರ್ಯಪಡುತ್ತಾನೆ. ಶಿವನಿಂದ ಕಳಿಸಲ್ಪಟ್ಟ ಬೀರಯ್ಯನೆಂಬುವನು ಇವನಿಗೆ ಕುರಿ ಕಾಯುವ ಕೆಲಸದಲ್ಲಿ ನೆರವಾಗುತ್ತಾನೆ. ಇವರ ದೂರದ ಪ್ರದೇಶಗಳಿಗೆ ಪ್ರಯಾಣಿಸುತ್ತಿರುವಲ್ಲಿ ಮೇಯುತ್ತಿದ್ದ ಕುರಿಗಳನ್ನು ತಿನ್ನಲು ಬಂದ ಬಕಾಸುರನನ್ನು ಬೀರಯ್ಯ ಕೊಲ್ಲುತ್ತಾನೆ. ಪದ್ಮಗೊಂಡ ಅನಾಥೆಯಾದ ರಾಕ್ಷಸನ ಮಗಳು ಸಿರಿವಂತೆ ಎಂಬುಳನ್ನು ಮದುವೆ ಆಗ್ತಾರೆ. ಇಷ್ಟರಲ್ಲಿ ಮೊದಲೇ ಲಿಂಗಮ್ಮ ಅನ್ನಳು ಮದುವೆ ಆಗಿರ್ತಾನೆ. ಅವಳು ತೊಗರ್ಸಿಯಲ್ಲೇ ಇರ್ತಾಳೆ. ಅವಳೊಡನೆ ಕುರಿ ಕಾಯ್ತಾ ದೂರ ಹೋಗಿಬಿಡುತ್ತಾನೆ. ಇತ್ತ ತಾಯಿ ಮಲ್ಲಮ್ಮ ತೊಗರ್ಸಿಯಲ್ಲಿ ಪದ್ಮಗೊಂಡ ಲಿಂಗಮ್ಮರ ಮಗ ತನ್ನ ಮೊಮ್ಮಗ ಶಾಂತಯ್ಯನಿಗೆ, ಈಗಾಗಲೇ ಮದುವೆ ಆದಂಥ ಹೆಂಡ್ತಿಗೆ ಶಾಂತಯ್ಯ ಅಂತ ಒಬ್ಬ ಮಗ ಇರ್ತಾನೆ ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಇದೆಲ್ಲ ನಾವು ಬರೆದಿದ್ದಲ್ಲ, ವೀರಶೈವರು ಬರೆದಿದ್ದಲ್ಲ, ಇದೆಲ್ಲ ಕುರುಬರ ಚರಿತ್ರೆಯಲ್ಲೇ ಬರ್ತಕ್ಕಂಥ ವಿಚಾರಗಳು. ಇತ್ತ ತಾಯಿ ಮಲ್ಲಮ್ಮ ತೊಗರ್ಸಿಯಲ್ಲಿರ್ತಾಳೆ ಸಿರಿ ಅಂತ ಹೇಳಿದ್ನಲ್ಲ ಅವನ ಹೆಂಡ್ತಿ ಲಿಂಗಮ್ಮ. ಆ ಲಿಂಗಮ್ಮನ ಮಗ ಶಾಂತಯ್ಯ ಅಂತಿರ್ತಾನೆ ಆಲ್ರೆಡಿ. ಈ ಶಾಂತಯ್ಯನಿಗೆ ದೇವಮ್ಮನ ಜೊತೆ ಮದುವೆ ಆಗಿರುತ್ತೆ. ಅನೇಕ ವರ್ಷಗಳ ಬಳಿಕ ವೃದ್ಧ ಪದ್ಮಗೊಂಡ ಸಿರಿವಂತಿಯೊಂದಿಗೆ ಮತ್ತೆ ಇನ್ನೊಂದು ಈಕೆ ರಾಕ್ಷಸ ಕನ್ಯೆಯನ್ನು ಮದುವೆ ಮಾಡ್ಕೊಂಡು ಬರ್ತಾನೆ. ಆಗ ಎಲ್ಲ ಆಸ್ತಿಯನ್ನು ಬಂಧುಗಳಿಗೆ ಬಿಟ್ಟು ಹೆಂಡಿರಾದ ಲಿಂಗಮ್ಮ ಸಿರಿವಂತೆ ಮಗ ಶಾಂತಯ್ಯರೊಂದಿಗೆ ತೊಗರ್ಸಿಯನ್ನು ತೊರೆದು ಹಿಂಡು ಕಾಯ್ತಾ ದೂರ ಹೋಗ್ತಾನೆ. ಮಗನೂ ಕರ್ಕೊಂಡು ಬೇರೆ ಹೋಗ್ತಾನೆ. ತಂದೆ ಪದ್ಮಗೊಂಡ ರಾಕ್ಷಸ ಜಾತಿ ಸಿರಿವಂತಿಯೊಂದಿಗೆ ಊಟ ಮಾಡುವುದು ಶಾಂತಯ್ಯನಿಗೆ ಸರಿ ಬರಲ್ಲ. ಈ ಶಾಂತಯ್ಯನಿಗೆ ಸರಿ ಬರೋದಿಲ್ಲ. ಈ ರಾಕ್ಷಸ ಕನ್ಯೆಯೊಂದು ಊಟ ಮಾಡೋದು ಅವನಿಗೆ ಸರಿ ಕಾಣಲ್ಲ. ಆದ್ದರಿಂದ ಕುರಿ ಹಿಂಡಿನಲ್ಲಿ ಸಮಭಾಗ ಪಡೆದು ಈ ಶಾಂತಯ್ಯ ದೇವಮ್ಮನ ಜೊತೆ ತಾಯಿ ಜೊತೆ ಬೇರೆ ಇದ್ದುಬಿಡ್ತಾನೆ. ಆಗ ಹೆಂಡತಿ ದೇವಮ್ಮನ ಜೊತೆ ಬೇರೆ ಹೋಗ್ತಾನೆ. ಶಿವಪೂಜೆಯಲ್ಲಿ ಅಚಲನಿಷ್ಠನಾಗದ ಶಾಂತಯ್ಯನ ಭಕ್ತಿಗೆ ಮೆಚ್ಚಿ ಶಿವನು ರೇವಣಸಿದ್ಧ ಮರಳುಸಿದ್ಧ ಏಕೋರಾಮ ಪಂಡಿತಾರಾಧ್ಯರ ಸಮಕ್ಷಮದಲ್ಲಿ ದೀಕ್ಷೆ ಕೊಡ್ತಾನೆ ಅಂತ ಹೇಳಿದ್ದಾರೆ. ಆಗ ಕೈಲಾಸದಿಂದ ಕರಿಯ ಮಲ್ಲಿಗೆ ಸುರಿದ್ರಿಂದ ಆ ಸ್ಥಳ ಸರೂರು ನಾಮದಿಂದ ಪ್ರಸಿದ್ಧಿ ಪಡೆಯುತ್ತೆ. ಸರೂರು ಅಂತ ಹೆಸರು ಬರಲಿಕ್ಕೆ ಈ ರೀತಿ ಕರಿ ಮಲ್ಲಿಗೆ ಸುರಿದಿದ್ದರಿಂದ ಅದು ಬರುತ್ತೆ ಹೆಸರು. ಆಗ ಶಿವನು ಸಿರಿವಂತೆಯ ಮಕ್ಕಳು ಉಣ್ಣೆ ಕಂಕಣದವರು, ಲಿಂಗಮ್ಮನ ಮಕ್ಕಳು ಹತ್ತಿ ಕಂಕಣದವರು ಅಂತೇಳಿ 2 ಪಂಗಡಕ್ಕೆ ಗುರುವಾಗಪ್ಪ ಅಂತ ಶಾಂತಯ್ಯನಿಗೆ ಹರಸ್ತಾರೆ ರೇವಣಸಿದ್ಧರು ಅಂತೇಳಿ ಇಲ್ಲಿದೆ. ಇಂಥ ಕಥೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಲ್ಲೇ ಏನೇನೋ ವಿರುದ್ಧವಾಗಿ ವೀರಶೈವರ ವಿರುದ್ಧವಾಗಿ ಕಥೆಗಳನ್ನು ಕಟ್ಟಿ ಇಲ್ಲಿರ್ತಕ್ಕಂಥ ಮಾರ್ಗ ಸಂಪುಟ 4ರಲ್ಲಿ 350ನೇ ಪುಟದಲ್ಲಿ ಈ ಕತೆ ಬರುತ್ತೆ. ನಾನು ನಿಮಗೆ ತೋರಿಸ್ತೀನಿ, ಸಾಕ್ಷಿಯನ್ನು ತೋರಿಸ್ತೀನಿ. ಇಲ್ಲಿದೆ ನೋಡಿ. ಮಾರ್ಗ ಸಂಪುಟ, ಕಲಬುರಗಿಯವರ ಮಾರ್ಗ ಸಂಪುಟ. ಯಾವುದು ಮುಚ್ಚುಮರೆ ಇಲ್ಲ. ಅವರೇ ಬರೆದಿರ್ತಕ್ಕಂಥ ಪುಸ್ತಕದಲ್ಲಿ ದಾಖಲಾಗಿರ್ತಕ್ಕಂಥ ವಿಷಯ. ಇನ್ನೆಷ್ಟು ದಾಖಲೆ ಬೇಕು ಇವರಿಗೆ? ಇಲ್ಲೇ ಸ್ಪಷ್ಟವಾಗಿದೆ ಶಾಂತಯ್ಯ ಯಾರು ಅಂತ. ಪದ್ಮಗೊಂಡನ ಮಗ ಶಾಂತಯ್ಯ. ಶಾಂತ ಪರಂಪರೆ ಮೂಲತಃ ರೇವಣಸಿದ್ಧರದು, ವೀರಶೈವಾಚಾರ್ಯರದು. ಅದರ ಮುಖಾಂತರ ಪದ್ಮಗೊಂಡನ ಮಗನ ಮಗ ರೇವಣಸಿದ್ಧ ಅಂತ ಬೇರೆ ಪುಸ್ತಕದಲ್ಲಿ ಬರೆದಿದೆ, ಇಲ್ಲಿ ಹೇಳಿದ್ದೀನಿ ಅದನ್ನು.
ಅವನಿಗೆ ಶಾಂತಯ್ಯ ಅಂತ ಹೆಸರು ಬಂದಿದೆ. ನಾನು ನೂರಾರು ಸಾರಿ ಓದಿದ್ದೀನಿ ಅದನ್ನು. ಹೀಗೆ ತ್ರಿಪುರಾಂತಕ ದೇವಾಲಯದಲ್ಲಿ ತಗರ ಪವಾಡ ಮಾಡ್ತಕ್ಕಂಥ ವಿಷಯ ಮುಂದೆ ಬಂದಿದೆ. ಹೀಗಾಗಿ ಈ ರೇವಣಸಿದ್ಧರ ವಿಷಯದ ಬಗ್ಗೆ ಸಾಕಷ್ಟು ಹೇಳ್ಬೇಕಂತಂದರೆ ಶ್ರೀ ರೇವಣಸಿದ್ಧರು ಅಂತಕ್ಕಂಥ ಒಂದು ದೊಡ್ಡ ಪುಸ್ತಕವೇ ಇದೆ. 500-600 ಪೇಜಿನ ಪುಸ್ತಕ. ಅದನ್ನು ಪ್ರತಿ ದಿವಸ ನಿಮಗೊಂದು ಅಧ್ಯಾಯ ಹೇಳ್ತೀನಿ. ಅದರಲ್ಲಿ ಮರಳುಸಿದ್ಧ ವಿಷಯನೂ ಬರುತ್ತೆ. ಮರಳುಸಿದ್ಧರ ಒಂದು ಜೀವನ ಚರಿತ್ರೆಯೂ ಹಿಂಗೇ ಇದೆ. ಮೂಲ ಆಚಾರ್ಯ ಮರಳುಸಿದ್ಧರ ವಿಷಯನೇ ಬೇರೆ. ಅಲ್ಲಿ ಉಜ್ಜಯಿನಿಯಲ್ಲಿ ಹುಟ್ಟಿದಂಥ ಬಲವಂತ ಅಂತಕ್ಕಂಥ ಹುಡುಗ, ಅವನು ಉಜ್ಜಯಿನಿಯ ಬಾಚಿಗೌಡನ ಮನೆಯ ಆಳು ಕೂಚಿಮಾರ ಅಂತ ಇರ್ತಾನೆ. ಅವನು ಹೊಟ್ಟೆಯಲ್ಲಿ ಹುಟ್ಟಿದ ಅಂತ ಹೇಳ್ತಾರೆ, ಆದರೆ ಅದು ಅಸಂಭವ ಇದೆ. ಅವನ ಹುಟ್ಟಿನ ಬಗ್ಗೆ ಬೇರೆ ಏನೇನೋ 4-5 ಕಲ್ಪಿತ ಕಥೆಗಳಿದ್ದಾವೆ. ಅದರಿಂದ ಅದು ಒಮ್ಮತ ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿ ನಾಥಪಂಥದ ಭೈರವರು ಇರೋದರಿಂದ ಅಲ್ಲಿ ವಾಮಾಚಾರಗಳು ತಂತ್ರಗಳು ನಡೀತಾ ಇರೋದ್ರಿಂದ ಅವರು ಕೆಳವರ್ಗದ ಅಥವಾ ಪರಿತ್ಯಜಿಸಲ್ಪಟ್ಟಂಥ ಹೆಣ್ಮಕ್ಳನ್ನು ಉಪಯೋಗಿಸ್ಕೊಂಡು ಅಲ್ಲಿಂದ ಸಂತಾನಗಳು ಹುಟ್ಟುತ್ತವೆ. ಮರಳು ಮಸಣೆಗಳ ಸಂತಾನ ಅಂತ ಅಲ್ಲಿ ಕರೆದಿದ್ದಾರೆ. ಆದ್ದರಿಂದ ಆ ಮರಳನ ಹುಟ್ಟಿನ ಬಗ್ಗೆ ಬೇರೆ ಏನೋ ಕತೆ ಇದ್ದಂತಿದೆ. ಅದಕ್ಕೋಸ್ಕರ ನಾವು ಇಂಥ ವಿಷಯಗಳನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕೇ ವಿನಃ ತಮ್ಮದೇ ಒಳಪಂಗಡವೇ ಆಗಿರತಕ್ಕಂಥ ವೀರಶೈವರ ಗುರು ಪರಂಪರೆಯ ಮೇಲೆ ನಾವು ಪೂರ್ವಾಗ್ರಹ ಪೀಡಿತರಾಗಿ ದೊಡ್ಡ ದೊಡ್ಡ ಜಗಳಗಳನ್ನು, ಕೋರ್ಟು ಕಚೇರಿ ಹೋಗ್ತಕ್ಕಂಥದ್ದನ್ನು ನಾವು ಮಾಡಬಾರ್ದು. ಆದರೆ ಏನಾಗಿದೆ, ದುರ್ದೈವ, ಯಾರು ಧರ್ಮವನ್ನು ಉಳಿಸ್ಕೊಂಡು ಬಂದರೋ ಅವ್ರ ಮೇಲೇ ಇಲ್ಲಿ ಹೋರಾಟಗಳು, ಪೂರ್ವಾಗ್ರಹ, ಮುನಿಸು, ವಿರೋಧ ಇಂಥವೆಲ್ಲ ನಡೀತಾ ಇದ್ದಾವೆ. ಇದು ವೀರಶೈವ ಧರ್ಮದ ಒಂದು ದುರ್ದೈವ. ಈಗ ಬ್ರಾಹ್ಮಣರಿದ್ದಾರೆ, ಅವ್ರನ್ನ ಸನಾತನ ಅಂದರೆ ಸುಮ್ಮನಿರ್ತಾರೆ. ಆದರೆ ಬ್ರಾಹ್ಮಣರಿಗಿಂತ ಸನಾತನ ಆದವರು ವೀರಶೈವ ಜಂಗಮರು ಅಂತನ್ನೋದು ಪಾಪ ಗೊತ್ತಾಗ್ತಾ ಇಲ್ಲ ಯಾರಿಗೂ. ಯಾಕಂದರೆ ಪಾಪ ಅವ್ರಿಗೆ ಏನು ಗೊತ್ತು, ಇತಿಹಾಸ ಓದಲ್ಲ. ಬ್ರಾಹ್ಮಣರಲ್ಲೇ ಈ ಮಾಧ್ವರು ಅಂತಕ್ಕಂಥ ಒಂದು ಪಂಗಡ, ಈ ಶಿವಳ್ಳಿಯ ಬ್ರಾಹ್ಮಣರು ಅಂತಕ್ಕಂಥ ಸ್ಮಾರ್ತರನ್ನು ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ, ಯಾವ ರೀತಿ ಕಿರುಕುಳ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಮಗೆ ಕಥೆಗಳಿಂದ ಗೊತ್ತಾಗುತ್ತೆ. ಈಗಿನ ಉಡುಪಿ ಮೊದಲು ಶಿವಭಕ್ತರ ಒಂದು ಗ್ರಾಮವಾಗಿತ್ತು ಅಂತಕ್ಕಂಥದ್ದು. ಅಲ್ಲಿ ಇರ್ತಕ್ಕಂಥ ಅನಂತೇಶ್ವರ ಮತ್ತು ಚಂದ್ರಮೌಳೇಶ್ವರ ಲಿಂಗಗಳು ದೊಡ್ಡ ದೇವಾಲಯಗಳು. ಈಗಿನ ಉಡುಪಿ ಕೃಷ್ಣನ ವಿಗ್ರಹ ಬರೋಕ್ಕಿಂತ ಮುಂಚೆನೇ ಅಲ್ಲಿ ಆ ದೇವಾಲಯಗಳಿದ್ದು ಅಂತಕ್ಕಂಥದ್ದು ಒಂದು ಪುಸ್ತಕ ಇದೆ. ಅಚ್ಯುತ ಶರ್ಮಾ ಅಂತಕ್ಕಂಥವ್ರು ಬರೆದಿರತಕ್ಕಂಥ ಒಂದು ಹಳೆಯ ಪುಸ್ತಕ. ಅದರಲ್ಲಿ ಉಡುಪಿಯ ಚರಿತ್ರೆ ಮತ್ತು ಅಲ್ಲಿರ್ತಕ್ಕಂಥ ಮಠಗಳು ಹುಟ್ಟಿದ್ದು ಹೇಗೆ, ಅಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯನ ವಿಗ್ರಹವನ್ನು ಯಾವ ರೀತಿ ಮಾರ್ಪಾಡು ಮಾಡಿ ಅದನ್ನು ಕೃಷ್ಣ ಅಂತ ಮಾಡಿದರು, ಕನಕಿನ ಕಿಂಡಿ ಹೇಗಾಯಿತು ಅಂತಕ್ಕಂಥದ್ದು ಎಲ್ಲ ಬಹಳ ವಿವರವಾಗಿ ಅದರಲ್ಲಿ ಬಂದಿದೆ. ಈ ಮಾಧ್ವರು ಸ್ಮಾರ್ತ ಶೈವ ಬ್ರಾಹ್ಮಣರಿಗೆ ಕಿರುಕುಳವನ್ನು ಕೊಟ್ಟು ಯಾವ ರೀತಿ ಅವರನ್ನು ತಮ್ಮ ಮಾಧ್ವರನ್ನಾಗಿ ಮಾಡ್ಕೊತಾರೆ. ಆ ಸಂದರ್ಭದಲ್ಲಿ ಕೆಲವು ಬುಡಕಟ್ಟು ಜನಾಂಗ ಮತ್ತು ಜೈನರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅವ್ರನ್ನೂ ಕೂಡ ಅಲ್ಲಿ ಸೇರಿಸ್ಕೊಂಡಿದ್ದಾರೆ. ಮತ್ತು ಮಾಧ್ವ ಕುಲದ ಚರಿತ್ರೆಯೇ ಸರಿಯಿಲ್ಲ, ಅನೈತಿಕವಾಗಿದೆ ಅಂತಕ್ಕಂಥದ್ದು ಕೂಡ ಅದರಲ್ಲಿ ಗೊತ್ತಾಗುತ್ತೆ. ಮಾಧ್ವರ ತಂದೆ ತಾಯಿ ಮತ್ತು ಮಧ್ವಾಚಾರ್ಯರು ಹೇಗೆ ಹುಟ್ಟಿದರು ಅಂತಕ್ಕಂಥದ್ದು ಕೂಡ ಅದರಲ್ಲಿ ಬಂದಿದೆ. ಆದ್ದರಿಂದ ಬ್ರಾಹ್ಮಣರಲ್ಲೇ ಇಷ್ಟೊಂದು ಮೇಲು ಕೀಳು ಎಲ್ಲ ಬಂದಿದ್ದಾವೆ. ವೀರಶೈವರಲ್ಲಿ ಬರೋದೇನು ಇದಲ್ಲ, ಎಲ್ಲ ಸಹಜ ಅನ್ನೋ ದೃಷ್ಟಿಗೆ. ಬ್ರಾಹ್ಮಣರು ಹೆಚ್ಚು ಅವ್ರಿಗೆ ಬಂತು ನಮಗೆ ಕೀಳು ಅಂತಲ್ಲ. ಒಟ್ಟಾರೆಯಾಗಿ ಸಮಾಜದಲ್ಲಿ ಇವೆಲ್ಲ ಮತೀಯ ಸಂಘರ್ಷಗಳು ಬರ್ತಕ್ಕಂಥದ್ದು ಬಹಳ ಸಹಜವಾದ್ದು ಅನ್ನೋದು ವಿಷಯಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಹೀಗಾಗಿ ವೇದಪೂರ್ವ ಕಾಲದ ವೀರಶೈವ ಜಂಗಮರ ಚರಿತ್ರೆ ಬಹಳ ಆಳದಲ್ಲಿವೆ. ಬಹಳ ಹಗುರವಾಗಿ ತಗೊಂಡು ವೀರಶೈವ ಜಂಗಮರು ಕುರುಬರು ಅಂತ ವಾದ ಮಾಡ್ತಕ್ಕಂಥದ್ದು ಬಹಳ ಬಾಲಿಶವಾಗಿರ್ತಕ್ಕಂಥ ಒಂದು ಅಂಶ ಮತ್ತು ಸಂಶೋಧನೆಗೆ, ಭಾರತದ ಚರಿತ್ರೆಗೆ ಅಪಚಾರವನ್ನು ಮಾಡ್ತಕ್ಕಂಥ ವಿಷಯ ಇದಾಗಿದೆ. ಆದ್ದರಿಂದ ವೀರಶೈವ ಜಂಗಮರ ಚರಿತ್ರೆಗಳೇ ಬೇರೆ,
ವೀರಶೈವ ಆಚಾರ್ಯ ರೇವಣಸಿದ್ಧರ ಚರಿತ್ರೆ ಬೇರೆ. ಕುರುಬ ರೇವಣಸಿದ್ಧನು ಹೇಗೆ ಹುಟ್ಟಿದ, ವೀರಶೈವ ಆಚಾರ್ಯ ವರಪ್ರಸಾದದಿಂದ ಅವನು ಮತ್ತು ಅವನ ತಂದೆ ಇಬ್ಬರೂ ಕೂಡ ಹಾಗೆ ಹುಟ್ಟುತ್ತಾರೆ. ಎರಡು ಸಣ್ಣ ಕಾವ್ಯ ಇದ್ದಾವೆ, ಆಲಮತ ಪುರಾಣ ಮತ್ತು ತಗರ ಪವಾಡ, ಎರಡೇ ಇರೋದು. ತಗರ ಪವಾಡ ಅನ್ನೋದು ಕಲ್ಯಾಣದಲ್ಲಿ ಹುಟ್ಟಿದ್ದು, ಆಲಮತ ಪುರಾಣ ಅವರೇ ಜಾನಪದದಲ್ಲಿ ಬರ್ಕೊಂಡಿದ್ದು. ಇವೆರಡು ಬಿಟ್ಟರೆ ಅವ್ರಿಗೆ ಮತ್ತಿನ್ಯಾವುದು ಗ್ರಂಥಗಳಿಲ್ಲ. ಭಾಳ ಸುಲಭವಾಗಿ ಅರ್ಥ ಮಾಡ್ಕೋಬೋದು, ಅಲ್ಲಿ ಕ್ಲೀನಾಗಿ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಕಲಬುರ್ಗಿಯವರೇ ಸಂಪಾದಿಸ್ತಕ್ಕಂಥ ಈ ಮಾರ್ಗ 4ರಲ್ಲಿ ಪುಟ ಸಂಖ್ಯೆ ಕೂಡ ನಾನು ನಿಮಗೆ ಹೇಳಿದ್ದೀನಿ, ಅಚ್ಚುಕಟ್ಟಾಗಿ ಓದ್ಕೋಬೋದು. ಪುಟ ಸಂಖ್ಯೆ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಪುಟ ಸಂಖ್ಯೆ 350ರಲ್ಲಿ ಮಾರ್ಗ 4ರಲ್ಲಿ ಕಲಬುರ್ಗಿಯವರು ಬರೆದಿರತಕ್ಕಂಥದ್ರಲ್ಲಿ ಕುರುಬರ ಪದ್ಮಗೊಂಡನ ಮಗ ಶಾಂತಯ್ಯ ಇದ್ದಾನೆ, ಮತ್ತು ಅವನ ಮುಂದಿನ ಸಂತಾನವನ್ನು ಹೇಳಿಲ್ಲ ಅವರು. ಶಾಂತಯ್ಯನ ಮಗ ಮತ್ತೆ ಶಾಂತಯ್ಯ ರೇವಣಸಿದ್ಧ, ಹೀಗೆ ಏನೇನೋ ಅಲ್ಲಿ ಗೊಂದಲಕ್ಕೆ ಈಡು ಮಾಡಿದ್ದಾರೆ. ಆದರೆ ಶಾಂತಯ್ಯನಿಗೆ ಅಲ್ಲಿಗೆ ಕುರುಬರ ಕತೆ ಮುಗಿಯುತ್ತೆ. ಆದ್ದರಿಂದ ವೀರಶೈವಾಚಾರ್ಯ ರೇವಣಸಿದ್ಧರು ಆದಿಗೊಂಡ ಪದ್ಮಗೊಂಡ ಮತ್ತು ಅವ್ರ ಮಗ ರೇವಣಸಿದ್ಧನೇ ಶಾಂತಯ್ಯನಾಗಿದ್ದಾನೆ, ಅಲ್ಲಿಗೆ ಮುಗಿಯುತ್ತೆ. ಆದರೆ ವೀರಶೈವಾಚಾರ್ಯರಲ್ಲಿ ಇದಕ್ಕೆ ಉಲ್ಟಾ ಇರುತ್ತೆ. ವೀರಶೈವ ಆಚಾರ್ಯ ರೇವಣಸಿದ್ಧರ ಗುರುಗಳು ಶಾಂತಿಮಯ್ಯ, ಶಿವಯೋಗಿ ಶಾಂತಿಮಯ್ಯ ಅಂತಿದೆ. ಇನ್ನೊಂದು ಶಾಸನದಲ್ಲಿ ವಾರಣಾಸಿಯ ಶಾಂತಿಮಯ್ಯ ಅಂತ ಕೂಡ ಇದೆ. ಹೀಗಾಗಿ ಇದರಲ್ಲಿ ಕನ್ಫ್ಯೂಸ್ ಆಗ್ತಕ್ಕಂಥ ಸಂದರ್ಭ ಇಲ್ಲ. ಇದು ಯಾಕಾಯಿತು ಅಂದರೆ, ವೀರಶೈವರಲ್ಲಿರ್ತಕ್ಕಂಥ ಶಾಂತ ಪರಂಪರೆ ಕುರುಬರಿಗೆ ಬೋಧನೆ ಮಾಡಿದ್ದರಿಂದ ಅಲ್ಲಿ ಶಾಂತ ಪರಂಪರೆ ಬಂತು, ಶಾಂತಯ್ಯ ಬಂದ. ವೀರಶೈವ ಆಚಾರ್ಯ ರೇವಣಸಿದ್ಧರಿದ್ದರಿಂದ ತಮ್ಮ ವರಪ್ರಸಾದ ಪುತ್ರವಾಗಿ ಒಂದು ಮಗುವನ್ನು ಕರುಣಿಸ್ತಾರೆ. ಅವನಿಗೆ ರೇವಣಸಿದ್ಧ ಅಂತ ಹೆಸರಿಡು ಅಂತ ಹೇಳ್ತಾರೆ. ಈ ಕನ್ಫ್ಯೂಸೇ ಇಲ್ಲಿ ಬಹಳ ದೊಡ್ಡ ಪ್ರಮಾದಗಳಂತೆ ಇವರು ಇಲ್ಲ ವೀರಶೈವ ಜಂಗಮರೇ ಕುರುಬರು ಅಂತ ವಾದ ಮಾಡಲಿಕ್ಕೆ ಈ ಅಜ್ಞಾನ ಕಾರಣವಾಗಿದೆ, ಬಿಟ್ಟರೆ ಮತ್ತೇನೂ ಇಲ್ಲ. ಆದರೂ ಕೂಡ ಇವರು ಕಲಬುರ್ಗಿಯವರ ಮಾರ್ಗ 4ನ್ನು ಫಾಲೋ ಮಾಡೋದಾದರೆ ಇದನ್ನು ಓದ್ಕೊಂಡ್ರೆ ಅವ್ರಿಗೆ ಗೊತ್ತಾಗುತ್ತೆ. ಇದಕ್ಕೆ ನಾವು ಶ್ರಮ ತಗೊಳ್ಳತಕ್ಕಂಥದ್ದು ಬೇಡ. ಮುಂದಿನ ಒಂದು ವಿಷಯದಲ್ಲಿ ನಾನು ಇಡೀ ರೇವಣಸಿದ್ಧರ ಚರಿತ್ರೆ ಏನಿದೆ, ಶ್ರೀ ರೇವಣಸಿದ್ಧರು ಅಂತಕ್ಕಂಥದ್ದು ಮಹಾನುಭಾವಿ ಚನ್ನಮಲ್ಲಿಕಾರ್ಜುನರು ಸಂಶೋಧನೆಯನ್ನು ಮಾಡಿ ಬರೆದಿರತಕ್ಕಂಥ ಗ್ರಂಥವನ್ನು ಒಂದೊಂದೇ ಅಧ್ಯಾಯವನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ ಮುಂದಿನ. ಆದ್ದರಿಂದ ಈ ವೀರಶೈವ ಚರಿತ್ರೆಯೇ ಬೇರೆ ಇದೆ, ಗುರು ಪರಂಪರೆ ಇದು. ಬ್ರಾಹ್ಮಣರಿಗೂ ಕೂಡ, ಶೈವ ಬ್ರಾಹ್ಮಣರಿಗೂ ಕೂಡ ದೀಕ್ಷೆಯನ್ನು ಕೊಟ್ಟಂಥ ಒಂದು ಜನಾಂಗ ಯಾವುದಾದ್ರೂ ಇದ್ದರೆ ಅದು ವೀರಶೈವ ಜಂಗಮ ಜನಾಂಗ. ಇದು ಗುರುಸ್ಥಳ, ಅನಾದಿ ಗುರುಸ್ಥಳ, ಇದು ಸನಾತನ ಗುರುಸ್ಥಳ. ಸನಾತನ ಧರ್ಮ ಅಂದರೆ ವೈದಿಕ ಧರ್ಮ, ಬ್ರಾಹ್ಮಣ ಧರ್ಮ ಅಂತ ಯಾರೂ ಕೂಡ ತಿಳಿಬಾರ್ದು. ಸನಾತನ ಧರ್ಮ ಅಂದರೆ ಶೈವ ಧರ್ಮ, ದ್ರಾವಿಡ ಶೈವ ಧರ್ಮ. ಅದ ನಂತರ ಬಂದಂಥವರು ಆರ್ಯ ವೈದಿಕರು. ಆದ್ದರಿಂದ ಅವರು ಶೈವರ ಮೇಲೆ ಸಾಕಷ್ಟು ದಬ್ಬಾಳಿಕೆಯನ್ನು ಮಾಡಿದ್ದಾರೆ ಪ್ರಾರಂಭದಲ್ಲಿ. ಅದು ಸಫಲವಾಗದೆ ಹೋಗಿದ್ದರಿಂದ ತಾವೇ ಶಿವಧರ್ಮವನ್ನು ಒಪ್ಪಿಕೊಂಡು ಬಂದಿದ್ದಾರೆ ಅಂತಕ್ಕಂಥದ್ದು. ಲಕುಲೇಶ ಬಂದಿದ್ದು ಒಂದು, ಅನಂತರ ಅಂದರೆ ಜೈನರು ಶೈವರಾಗಿದ್ದು, ವೈದಿಕರು ಶೈವರಾಗಿದ್ದು ವೇದಗಳಲ್ಲಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗಿದೆ. ಆದ್ದರಿಂದ ಇದನ್ನು ಗೊಂದಲ ಮಾಡಿಕೊಂಡು ಸುಮ್ಮನೆ ಇಂಥ ಪ್ರಮಾದಗಳನ್ನು ಹುಟ್ಟಾಕ್ತಕ್ಕಂಥದ್ದು ಒಳ್ಳೆಯದಲ್ಲ. ಅವರು ಎಲ್ಲಿಗೆ ಹೋಗಿ ಏನೇ ಹಾರಾಟ ಮಾಡಿದರೂ ಕೂಡ ಸತ್ಯವನ್ನು ಸುಳ್ಳು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥದ್ದು ಇಲ್ಲಿ ಮುಖ್ಯ. ಇಲ್ಲಿ ಏನು ಹೇಳಿದ್ದಾರೆ, ಕೊಲ್ಲಿಪಾಕದ ಸೋಮೇಶ್ವರನಲ್ಲಿ ಹುಟ್ಟಿದ ತಂದೆ ರೇವಣಸಿದ್ದೇಶ್ವರನು ಜಗವ ಪಾವನ ಮಾಡುವೆನೆಂದು ಸುಳಿದಾಡುತ್ತಾ ಬಂದು ಸೊಲ್ಲಾಪುರದ ಸೀಮೆಯಲ್ಲಿ ಬಂದು ನಿಲ್ಲುತ್ತಾನೆ. ಅರ್ಥವಾಯ್ತಾ? ಕೊಲ್ಲಿಪಾಕ ಸೋಮೇಶ್ವರನಲ್ಲಿ ಹುಟ್ಟಿದ ತಂದೆ ರೇವಣಸಿದ್ದೇಶ್ವರನು. ಇದು ಏನು ಸಿದ್ದರಾಮೇಶ್ವರ ಪುರಾಣ ಅಂತಕ್ಕಂಥ ಗ್ರಂಥ. ಇದನ್ನು ಶಾಂತಲಿಂಗ ಅಂತಕ್ಕಂಥವನು ಬರೆದಿದ್ದಾನೆ. ಹಿಂದೆ 12 ವರ್ಷದಿಂದಲೂ ಸಿದ್ದೇಶ್ವರನ ಸೇವೆಯನ್ನು ಮನಮುಟ್ಟಿ ಮಾಡಿದ ಮರುಳಮಂಕ ಎಂಬ ಶಿಷ್ಯನು ಮುಂದೆ
ಈ ಗುರುವಿನಿಂದ ಸಿದ್ಧಿಯನ್ನು ಪಡೆದೆನೆಂದು ಯೋಚಿಸಿ ರೇವಣಸಿದ್ಧರ ಕುರಿತು, ದೇವರು, ನೀವು ಈ ಸೀಮೆಯಲ್ಲಿ ನಿಂದು ಶರಣಾರ್ಥಿ ಮಾಡುವಾಗ ಇದು ಕೇದಾರವಲ್ಲ, ವಾರಣಾಸಿಯಲ್ಲ, ಗುಹೆ ಅಲ್ಲ, ಶ್ರೀಶೈಲ ಪರ್ವತದಲ್ಲಿನ ಈ ಕಿರುವಳ್ಳಿಯ ಮರಡಿಗೆ ಸ್ವಲ್ಪ ಎತ್ತರವಾದ ಗುಡ್ಡ, ಶರಣಾರ್ಥಿಯನ್ನು ಮಾಡುತ್ತಿದ್ದೀರಿ, ಇದೇನು ಕಾರಣ ಅಂತ ರೇವಣಸಿದ್ಧರನ್ನ ಕುರಿತು ಕೇಳ್ತಾನೆ. ಮರಳು ಮಂಕ ಅನ್ನ ಹೇಳ್ತಾನೆ. ಆ ಮರಳು ಮಂಕ ಅನ್ನನು ಸಿದ್ದರಾಮೇಶ್ವರನ ಶಿಷ್ಯ. ಅವನಿಗೆ ಮರಳು ಸಿದ್ಧ ಅಂತಲೂ ಕರೆದಿದ್ದಾರೆ. ಇಲ್ಲಿ ಒಬ್ಬ ಮಹಾಪುರುಷ ಹುಟ್ಟಿ ಪರ್ವತ ಕೈದಿಹನೆಂದಾಗ ಇದು ಲೋಕಪಾವನವು ಎಂದೆಡೆ ಆ ಮಂಕು ಮರಳನ ಭಿನ್ನವ ಮಾಡಿದನು. ಅಲ್ಲಿಗೆ ಲಕ್ಷದ ಮೇಲೆ 96,000 ಲಿಂಗವ ತಂದಾತ ನೆನಗೆ ಗುರು, ನೀವೇ ಪರಮಗುರು. ನಿನ್ನೆ ನೀವು ನೋಡಿದ ಸರೋವರದಲ್ಲಿ ಮೂರ್ತ ಮಾಡಿದ ಕೋಡುಗಲ್ಲಿನಲ್ಲಿ ಉಗ್ರ ತಪಸ್ಸಿನಿಂದ ನಿಂದಿರಲು ಲಕ್ಷದ ಮೇಲೆ 96,000 ಲಿಂಗ ಅಷ್ಟಷಷ್ಠಿ ತೀರ್ಥಗಳಲ್ಲಿ ಸಿದ್ದರಾಮೇಶ್ವರ ಬಂದು ನನ್ನ ತಪಸ್ಸು ನೋಡಿ ಕೃತಾರ್ಥನಾಗುವೆನೆಂದನು. ಆ ಲಿಂಗ ತೀರ್ಥಗಳು ಯಾರಿಂದ ಇಲ್ಲಿಗೆ ಬಂದುವೆಂದು ನೆಲೆಸುವೆವೆಂದು ಕೇಳಲು, ನಿಂದರೆ ನೆರಳಿಲ್ಲ, ನಡೆದರೆ ಕುರುಹಿಲ್ಲ, ತಂದೆ ತಾಯಿ ಇಲ್ಲದ ಮಹಿಮೆ, ಬಂದಿರೆ ಪುಟ್ಟ ಪರ್ವತ ಮಲ್ಲಯ್ಯನ ತಂದುರೆ ನಿಲ್ಲಿಸಿದನೆಂದ. ಆಗ ಮರುಳ ಮಂಕನು ತಲೆಯೂರಿ ತಪಸ್ಸನ್ನು ಮಾಡಿದ ಅಂತೇಳಿ ಅಲ್ಲಿ ಆ ವಿಷಯ ಬರುತ್ತೆ. ಇವನಿಗೆ ಮೂಕ ಋಷಿ ಅಂತೇಳಿ ಹೇಳ್ತಾರೆ. ಇಲ್ಲಿ ಕುಡಿಯೋಕ್ಕಲ ಮಗನಾದ ಒಬ್ಬ ಶಿವಭಕ್ತ ದೊಡ್ಡ ಹುತ್ತದ ಮೇಲೆ ಇಲ್ಲಿ ಮತ್ತೆ ಹಿಂದೆ ಕುರುಬರ ಕತೆಗೆ ಬರುತ್ತೆ. ಇಲ್ಲಿ ತೋಹಿನ ಯಗ್ಗೌಡ ಅಂತ ಒಬ್ಬನಿರ್ತಾನೆ. ಇವನು ಶಿಷ್ಯನಾಗಿರ್ತಾನೆ, ಮಂಕನ ಶಿಷ್ಯನಾಗಿರ್ತಾನೆ. ಇಲ್ಲಿ ಏನು ಹೇಳ್ತಾರೆ, ಅಲ್ಲಮ, ಅಜಗಣ್ಣ, ಮಹಾದೇವಿ ಈ ಮೂವರ ಕೈಗೆ ಸಂಸಾರವು ಸಿಕ್ಕಿತು. ಲೋಕದಲ್ಲಿ ಭವಿಕುಲ, ಭಕ್ತಕುಲ ಎಂಬೆರಡೇ ಕುಲ. ನಾನು ಹೇಳಿದ್ನಲ್ಲ ಈಗ, ಭವಿಕುಲ, ಭಕ್ತಕುಲ ಅಂತಿದೆ. 7 ಬೇಲಿಗಳನ್ನು ಕಟ್ಟಿಸುವ ಅರಳಯ್ಯನ ಮನೆಯ ಪಾತೀರ್ಥವನ್ನು ಕೊಟ್ಟರು. ಈಗ ಹೇಳ್ತಾ ಬಂದಿದ್ದಾರೆ. ಇಲ್ಲಿ ಬಸವಣ್ಣನು ಪುರುಷ ಹಸ್ತವನ್ನು ಅವನ ತಲೆಯ ಮೇಲೆ ಇಟ್ಟನು. ರಾಜನು ಯಗ್ಗಗೌಡನನ್ನು ಪಟ್ಟಣಕ್ಕೆ ಕರೆಸಿದ. ಅಲ್ಲಿ ಕಲ್ಯಾಣದಲ್ಲಿ ಜನರು ಬಿಜ್ಜಳನಿಗೆ ದೂರ ಹೇಳಿದರು. ಏನು ಹೇಳಿದರೆ, ಒಲೆಯರು ಆಲ ಅರವಿಗಳ ಮೇಲೆ ಕುರಿಯ ಮಾಂಸವನ್ನು ಕಟ್ಟಿ ಸಾಲು ಸಾಲಾಗಿ ಪಟ್ಟಣವನ್ನು ಒಕ್ಕು ಎಲ್ಲರಿಗೂ ಅಸಹ್ಯವಾಗುವಂತೆ ಮಾಡಿದರು ಎಂದು ದೂರು ಕೊಡ್ತಾರೆ ಬಿಜ್ಜಳನಿಗೆ. ಇಲ್ಲಿ ಕುರುಬರದು ಕುರಿ ಸತ್ತೋಗಿರ್ತಾವಲ್ಲ, ಒಂದು ಟೈಮ್ನಲ್ಲಿ ಭಾಳ ಮಳೆ ಬಂದು ಆ ಟೈಮ್ನಲ್ಲಿ ನಡೆದಂಥ ಒಂದು ಘಟನೆ ಇದು. ಆ ಘಟನೆಯನ್ನು, ಆ ಕುರಿಗಳನ್ನು ಇವರು ಕಲ್ಯಾಣದಲ್ಲಿ ಹಾಲು ಮೊಸರು ಮಾರುವಾಗ ಹಾಲು ಮೊಸರಿನ ಗಡಿಗೆ ಜೊತೆನೇ ಕುರಿ ಹೊತ್ಕೊಂಡು ಮಾರ್ತಿರ್ತಾರೆ. ಅದಕ್ಕೆ ಈ ರೀತಿ ಬೈದಿದ್ದಾರೆ ಅವ್ರಿಗೆ, ಒಲೆಯರು ಅಂತೇಳಿ. ಎಲ್ಲರನ್ನೂ ಹೊರಕ್ಕೆ ನೂಕ್ಬಿಡ್ತಾರೆ. ಆವಾಗ ರಾಜನು, ಪ್ರಧಾನಿಗಳು, ಪ್ರತಿ ಸಮಯದವರು ಕೂಡಿ ಕುರುಬಗೌಡನನ್ನು ಹೊರಗೆ ಹಾಕಿಸಿ ಪಟ್ಟಣದ ಸುತ್ತಲೂ 7 ಗೆರೆಗಳನ್ನು ಬರೆದು ಈ ಗೆರೆಗಳನ್ನು ದಾಟಿ ಊರೊಳಗೆ ಬರಬಾರದೆಂದು ಕಟ್ಟು ಮಾಡಿದರು. ತೋಹಿನ ಯಗ್ಗಗೌಡನು ಇದಕ್ಕೆ ಒಪ್ಪದೆ ಮುಂದೆ ನಮ್ಮ ಆರಾಧ್ಯರು ಸಿದ್ದರಾಮಯ್ಯ ಮಂಕ ತಂದೆಗಳು ಬಂದಾಗ ಡಣಾಯಕರ ಮುಂದೆ ಈ ಮಾತ ಹಸ ಮಾಡುವೇನೆಂದು ಹೇಳಿದನು. ಆಮೇಲೆ ಸಿದ್ದರಾಮನು ಕಲ್ಯಾಣಕ್ಕೆ ಬಂದು ನಿಜಗುಣರನ್ನು ಸೊನ್ನಲಿಗೆಗೆ ಕರೆದುಕೊಂಡು ಬಂದು ತುಂಗಭದ್ರಾ ತೀರದಲ್ಲಿ ನಿಜಗುಣರನ್ನು ಬಿಟ್ಟು ಹಲವು ದಾರಿ ಬಂದು ನಿಜಗುಣನ ಹೊಳೆಯಲ್ಲಿ ನೊಂದನೆಂದು ತಿರುಗಿ ಬಂದು ಕಪಿಲಸಿದ್ಧ ಮಲ್ಲೇಶನನ್ನು ನೋಡಬಾರಯ್ಯ ಎಂದು ಕರೆದನು. ಅಷ್ಟರಲ್ಲಿ ಪ್ರಭುಸ್ವಾಮಿ ಬಂದು ಸೊಲ್ಲಾಪುರವನ್ನು ನೋಡಿದನು. ಒಡ್ಡನಾದ ಸಿದ್ದರಾಮನು ಗುಡಿಗಳನ್ನು ಕಟ್ಟಿಸುವೆನೆಂದನು ಜರಿದನು. ನಿನ್ನ ಮಹೇಂದ್ರ ಜಾಲವು ಸಾಕು, ಗುಡ್ಡರನ್ನು ಎದುರಿಸಿದ ನಿನ್ನ ಗರ್ವ ಅಡಗಲಿ ಎಂದು ಅಣೆಗಣ್ಣನ್ನು ತೆರೆದನು. ಇದು ಪ್ರಭುದೇವ ಮತ್ತು ಸಿದ್ದರಾಮ ಮಾಡಿದಂಥ ಒಂದು ಭೇಟಿ ಇದು. ಆಮೇಲೆ ಪ್ರಭುವೇ, ರೇವಣಸಿದ್ಧರೇ ನೋಡಿರಿ, ಇವನಿಗೆ ಕನಸು ಸಾಧ್ಯವಾಯಿತು ಅಂತೇಳಿ ಇಲ್ಲಿ ಸಿದ್ದರಾಮ, ಮಂಕುಸಿದ್ಧ ಮತ್ತು ಇವರೆಲ್ಲ ಪ್ರಭುದೇವರು, ರೇವಣಸಿದ್ಧರು ಸೇರಿದಂಥ ಒಂದು ಸನ್ನಿವೇಶ. ಸಿದ್ದರಾಮನು ಮಂಕಯ್ಯನನ್ನು ಸಂತೈಸಿದನು. ಪ್ರಭು ಸಿದ್ದರಾಮಯ್ಯ ಮುಂದುಗಡೆ ರೇವಣಸಿದ್ದಯ್ಯನವರು. ಇಲ್ಲಿ ಹೇಳಿದರೆ ಪ್ರಭು ಸಿದ್ದರಾಮಣ್ಣ ಇರ್ತಾರೆ, ಅಲ್ಲಿ ರೇವಣಸಿದ್ದಯ್ಯನವರು ಮುಂದೆ ಇರ್ತಾರೆ. ಅನೇಕ ಭಕ್ತರು ಮಂಕಯ್ಯ ಕೂಡಿಕೊಂಡು ಶರಣರ ಸಮೀಪಕ್ಕೆ ಹೊರಟರು. ಹೀಗೆ ಗುರುಮೂರ್ತಿಗಳು ಬರಲು ಅಲ್ಲಿಗೆ ಗಣಸ್ತಂಭವು ಎದುರುಗೊಂಡು ಧರೆಯ ಜನರನ್ನು ಪಾವನ ಮಾಡಲು ಇದು ಹೊಸ ರೀತಿಯಾಯಿತು ಎಂದು ಸತ್ಕರಿಸಿದರು. ಸಿದ್ದರಾಮ, ರೇವಣಸಿದ್ಧರೇ, ಬಸವನ ಉನ್ನತಿಯನ್ನು ನೋಡಿರಿ, ದಾರಿಯ ಸುಖವನ್ನು ನೋಡಿರಿ ಎಂದು ಅಲ್ಲಮ ಸ್ವಾಮಿಯು ಅವರೊಡಗೂಡಿ ಹೇಳಿದನು. ಬರುಬರುತ್ತಾ ಕಲ್ಯಾಣವನ್ನು ಕಂಡರು. ಬಸವಣ್ಣನ ಬಾಗಿಲಲ್ಲಿ ನಿಂದರು.
ಹಡಪದ ಅಪ್ಪಣ್ಣನು ಬಸವರಾಜನಿಗೆ ಇಬ್ಬರು ಶಿವಸ್ವರೂಪಿಗಳು ಬಂದಿದ್ದಾರೆಂದು ಹೇಳಿದನು. ಬಸವರಾಜನು ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಎಲ್ಲ ಪ್ರಮತರು ಶರಣೆಂದರು. ಸಿದ್ದರಾಮೇಶ್ವರನು ಎಲ್ಲರನ್ನು ಕರೆದು ಪಂಚಾಕ್ಷರಿ ಬ್ರಹ್ಮವೇ ತಾನೆಂದು ಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಾ ಭಸ್ಮವು ಪರ್ವತಗಳನ್ನು ಸೇರುವುದಕ್ಕೆ ಔಷಧ ರೂಪವಾದು ಅಂತೇಳಿ ಬಸಿತವಿಟ್ಟ. ಅಲ್ಲಿ ಇಂಥ ಸನ್ನಿವೇಶಗಳು. ಆಮೇಲೆ ಲಿಂಗ ಜಂಗಮದ ಪೂಜೆಯನ್ನು ಮಾಡುವ ಭಕ್ತರನ್ನು ಹೊರಗೆ ಹಾಕಿದ ಕಾರಣವೇನು ಅಂತ ಸಿದ್ದರಾಮ ಬಸವಣ್ಣನ ಕೇಳ್ತಾನೆ. ಪಡಿಹಾರಿ ಉತ್ತಣ್ಣನ ಮೂಲಕ ಎಲ್ಲರೂ ಪುರಾತನರು ಕೂಡಬೇಕೆಂದು ಆನೆ ಮೇಲೆ ಡಂಗುರ ಸಾರಿಸಿದರು. ತ್ರಿಪುರಾಂತಕ ದೇವಾಲಯದಲ್ಲಿ ಭಕ್ತರೆಲ್ಲರೂ ಕೂಡಿದರು. ಪ್ರಭುರಾಯ, ರೇವಣಸಿದ್ಧ ಇವರು ಬಂದರು. ಬಿಜ್ಜಳನ್ನು ಕರೆಸಿದರು. ರೇವಣಸಿದ್ಧರು ಬಿಜ್ಜಳನಿಗೆ ಸರಿಯಾದ ಬುದ್ಧಿಯನ್ನು ಕೊಟ್ಟು ಕಾಪಾಡುವಂತ ಸಿದ್ದರಾಮಣ್ಣಗೆ ಹೇಳ್ತಾರೆ. ಸಿದ್ದರಾಮನು ನಮ್ಮ ಸೇವೆಯನ್ನು ಮಾಡುವ ಭಕ್ತರನ್ನು ಇವರು ಕರ್ಮಿಗಳು, ಅನ್ಯರು ಎಂದು ಅಧರ್ಮದಿಂದ ನಡೆದಿದ್ದೇಕೆ ಅಂತ ಕೇಳ್ತಾರೆ. ಹಾಲು ಕೊಡಗಳನ್ನು ಕಟ್ಟಿದ ಕಂಬಿಗಳ ಮೇಲೆ ಸತ್ತ ಕುರಿಯ ಮಾಂಸ ಮೂಳೆ ಇಟ್ಟು ಒತ್ತು ತರುವುದನ್ನು 18 ಕುಲದವರು ತಾಳದಾರದೆ ದೂರು ಹೇಳಲು ಯಗ್ಗಗೌಡನಿಗೆ ಬುದ್ಧಿಯ ಮಾತನ್ನು. ಹೀಗೆ ಕಥೆಗಳು ಇಲ್ಲಿ ಬಹಳ ಸ್ವಾರಸ್ಯಕರವಾಗಿ ಈ ಸಿದ್ದರಾಮೇಶ್ವರ ಪುರಾಣದಲ್ಲೂ ಕೂಡ ಬಂದಿದ್ದಾವೆ. ಇದನ್ನು ಓದಲಾರ್ದಲೇ ಸುಮ್ಮನೆ ಎಲ್ಲೋ ಬರೆಯೋದು, ಏನೋ ಮಾಡೋದು, ವಿರೋಧ ಮಾಡೋದು ಇದೆಲ್ಲ ತಪ್ಪಿದು. ಇಲ್ಲಿ ತೋಹಿನ ಮತ್ತ, ಕಾಳಮತ್ತ ಮುಂತಾದ ಹೆಸರುಗಳು. ಅವು ಮುಂದೆ ಮುತ್ಯ, ಮುತ್ತಯ್ಯ ಅಂತ ಕೊನೆಯಲ್ಲಿ ಸೇರಿಸಿದವೆ. ಇಲ್ಲಿ ಮುತ್ಯ, ಮುತ್ತಯ್ಯ ಅನ್ನೋ ನೋಡಿ ಇಲ್ಲಿ ಏನು ಹೇಳಿದರೆ, ಇವರಿಗೆ ಹಾಲು ಕಂಬಿಗಳಲ್ಲಿ ಕೊಡಗಳಲ್ಲಿ ಗೋವಿನ ಹಾಲು ತುಂಬಿಕೊಂಡು ಕಲ್ಯಾಣದಲ್ಲಿ ಇವರನ್ನು ಹಾಲಿನ ಮತ್ತದವರು ಎಂಬುದನ್ನು ತೋರಿಸುವುದಕ್ಕಾಗಿ ತೋಹಿನ ಮತ್ತ, ಕಾಳಮತ್ತ ಮುಂತಾದ ಹೆಸರುಗಳಾದವು ಹಿಂಗೆ ಹೇಳಿದ್ದಾರೆ ಅವರು. ಮುಂದೆ ಮುತ್ಯ, ಮುತ್ತಯ್ಯ ಅಂತ ಬಂದು ಹಿಂಗಾಗಿತ್ತು ಅವ್ರ ಕತೆ. ಕುರುಬರಿಗೆ ಮುತ್ಯ, ಮುತ್ತಯ್ಯ ಅನ್ನೋದು ಹಿಂಗೆ ಬಂದಿದೆ ಅಂತ. ಹಾಲು ಮತ್ತ ಅಂತ ಹೇಳಿದ್ದಾರೆ ಅಲ್ಲಿ. ಕಲ್ಯಾಣದಲ್ಲಿ ಎಲ್ಲರಿಗೂ ಲಿಂಗಧಾರಣೆವಾಯಿತು. ಬಿಜ್ಜಳನಿಗೆ ಸಮಾಧಾನಪಡಿಸುವ ಆಚಾರ್ಯರು ಬಂದಿದ್ದರೆಂಬುದಕ್ಕೆ ಒಂದು ಪದ್ಯ ಇದೆ. ಆಚಾರವಿಡಿದಿದ್ದವರ ಬಿಜ್ಜಳನು ವಿಚಾರವಿಲ್ಲದೆ ಹೊರಹಾಕೆ ಆಚಾರ್ಯರು ಬಂದರು ಭಕ್ತರ ಸಮೂಹರು ನಾಚಿಸುವರೆ ಬಿಜ್ಜಳಗೆ ಅಂತ ಒಂದು ಪದ್ಯ ಇದೆ. ಅಲ್ಲ, ಬೇಕಾದಷ್ಟಿದೆ ಬಿಡಿ. ಇಷ್ಟೇ ಅಲ್ಲ, ನಾವು ಹೇಳ್ತಾ ಹೋದರೆ ನಾವು ಸುಮ್ಮನೆ ಏನೋ ಇವ್ರನ್ನ ಮೆಚ್ಚಿಸಲಿಕ್ಕೆ ಹೇಳ್ತೀವಿ ಅನ್ನಂಗಾಗತ್ತೆ. ನಾನು ನಾಳೆಯಿಂದ ಈ ಗ್ರಂಥದಲ್ಲಿ ಇರ್ತಕ್ಕಂಥ ಶ್ರೀ ರೇವಣಸಿದ್ಧರು ಗ್ರಂಥದಲ್ಲಿ ಇರ್ತಕ್ಕಂಥ ಒಂದೊಂದೇ ಅಧ್ಯಾಯವನ್ನು ನಾನು ಹೇಳ್ತಾ ಹೋಗ್ತೀನಿ. ನೀವು ಕೇಳ್ರಿ. ಆವಾಗ ನಿಮಗೆ ರೇವಣಸಿದ್ಧರು ಯಾರು, ವೀರಶೈವ ಆಚಾರ್ಯ ಯಾರು ಅನ್ನೋದು ಗೊತ್ತಾಗುತ್ತೆ. ಇಷ್ಟು ಭೌತಿಕವಾಗಿರ್ತಕ್ಕಂಥ ಬ್ರಾಹ್ಮಣರಿಗಿಂತ ಹೆಚ್ಚಿನ ಕುಲವಾಗಿರ್ತಕ್ಕಂಥ ವೀರಶೈವ ಜಂಗಮರನ್ನು ನೀವು ಕುರುಬರು ಅಂತ ಹೇಳ್ತಿರಲ್ಲ, ನೀವೆಷ್ಟು ಅಜ್ಞಾನಿಗಳು ಅಂತ ಅನ್ನೋದನ್ನು ನಾನು ಹೇಳ್ತಾ ಇವತ್ತಿನ ಈ ಪ್ರವಚನವನ್ನು ಮುಕ್ತಾಯವನ್ನೇ ಮಾಡೋಣ. ನಾಳೆ ಬೇರೆ ವಿಷಯದೊಂದಿಗೆ ಮತ್ತೆ ನೀವು ಭೇಟಿಯಾಗೋಣ.